ಕರ್ತನಲ್ಲಿ ಪ್ರಿಯರಾದವರೇ, ದೈವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ನಮ್ಮ ದೇವರನ್ನೇ ದೃಷ್ಟಿಸಿರಿ. ನೀವು ಈ ಲೋಕದಲ್ಲಿ ಜೀವಿಸುವ ದಿನವೆಲ್ಲವೂ, ಈ ಲೋಕದಲ್ಲಿ ಏನೇ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು ಬಂದರೂ ನಮ್ಮನ್ನ ಉಂಟು ಮಾಡಿದಂಥ ದೇವರನ್ನೇ ದೃಷ್ಟಿಸಬೇಕು. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ, ರಮ್ಯವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 5-6 ವಚನದಲ್ಲಿ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಜನರು ನನಗೆ ಹೇಳ್ತಾರೆ, ತುಂಬ ಸಾಲದಲ್ಲಿದ್ದೇನೆ, ಏನು ಮಾಡಬೇಕು ಗೊತ್ತಿಲ್ಲ, ಈ ಲೋಕದಲ್ಲಿ ಬದುಕುವುದೇ ಬೇಡ ಅನ್ನಿಸ್ತದೆ ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ಅನೇಕ ಜನರು ಹೇಳುವುದುಂಟು, ಕಷ್ಟದಲ್ಲಿದ್ದೇನೆ, ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಎಂಬುದಾಗಿ ಅನೇಕ ಸಮಸ್ಯೆಗಳನ್ನು ಹೇಳ್ತಾರೆ. ಅವರು ಏನು ಮಾಡ್ತಾರೆ? ತಮ್ಮ ಕಷ್ಟಗಳನ್ನು, ಸಮಸ್ಯೆಗಳನ್ನೇ ದೃಷ್ಟಿಸುತ್ತಾರೆ. ದೇವರ ವಾಕ್ಯನ ಗಮನಿಸಿರಿ. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ನಿಮಗೇನೇ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಏನಿದ್ದರೂ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಿ ಯೇಸು ಕ್ರಿಸ್ತನಾಗಿದ್ದಾನೆ. ನಿಮ್ಮ ದೃಷ್ಟಿ ಕರ್ತನ ಮೇಲೆ ಇರಬೇಕು, ಆತನನ್ನೇ ದೃಷ್ಟಿಸಬೇಕು. ಈ ಸಮಸ್ಯೆಗೆ ಪರಿಹಾರಿ ಯೇಸು ಕ್ರಿಸ್ತನು, ನನ್ನ ಸೃಷ್ಟಿಕರ್ತನು, ನನ್ನ ಉಂಟು ಮಾಡಿದ ದೇವರು, ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾದಂಥ ದೇವರ ಮೇಲೆ ನಾನು ದೃಷ್ಟಿ ಇಡುತ್ತೇನೆ ಎಂಬುದಾಗಿ ಆ ದೇವರನ್ನೇ ದೃಷ್ಟಿಸಬೇಕು. ದೇವರನ್ನ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಗಮನಿಸಿರಿ ಪ್ರಿಯರೇ, ಕತ್ತಲೆಯಲ್ಲಿ ಇರುವವರಿಗೆ ಬೆಳಕು ಬಂದರೆ ಎಷ್ಟು ಸಂತೋಷ ಆಗ್ತದೆ, ಅದೇ ರೀತಿ ನೀವು ದೇವರನ್ನ ದೃಷ್ಟಿಸುವಾಗ ಸಂತೋಷ ಆಗ್ತದೆ. ನಂತರ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನೀವು ದೇವರನ್ನ ದೃಷ್ಟಿಸುವಾಗ ಪ್ರಕಾಶವನ್ನು ಹೊಂದುತ್ತೀರಾ, ನಿಮ್ಮ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ನೀವು ದೇವರ ಮೇಲೆ ದೃಷ್ಟಿ ಇಡಬೇಕು. ನನ್ನ ಎಲ್ಲ ಸಮಸ್ಯೆಗೆ ಪರಿಹಾರಿ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಹೇಳಿದ್ದಾರೆ, ನಾನು ದೇವರನ್ನೇ ದೃಷ್ಟಿಸಬೇಕೆಂಬುದಾಗಿ ನೀವು ಮನಸ್ಸು ಮಾಡಬೇಕು. ನಂತರ ಏನು ಮಾಡಬೇಕು? ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ನಾವು ದೇವರ ಮೇಲೆ ದೃಷ್ಟಿ ಇಡಬೇಕು. ಮಾತ್ರವಲ್ಲದೆ ಕಷ್ಟದಲ್ಲಿರುವಾಗ ದೇವರಿಗೆ ಮೊರೆಯಿಡಬೇಕು. ದೇವರೇ, ನನ್ನ ಸಮಸ್ಯೆಗೆ ಪರಿಹಾರಿ ನೀನೇ, ನನಗೇನು ಸಮಸ್ಯೆಗಳಿದ್ರು ಎಲ್ಲದರಿಂದ ಬಿಡಿಸಲು ನೀನು ಶಕ್ತನಾದ ದೇವರು, ನಾನು ನಿನ್ನನ್ನೇ ದೃಷ್ಟಿಸ್ತೇನೆ ಎಂಬುದಾಗಿ ದೇವರಿಗೆ ಮೊರೆಯಿಡುವಾಗ ದೇವರು ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡ್ತಾರಂತೆ. ನೀವು ನಿಮ್ಮ ಕಷ್ಟಗಳನ್ನು ನೋಡ್ತಾ ಇರಬಾರ್ದು. ಎಷ್ಟೊಂದು ಸಾಲ ಇದೆ, ಇದನ್ನು ಯಾವ ರೀತಿ ತೀರಿಸೋದು, ನನ್ನ ಕುಟುಂಬದಲ್ಲಿ ಹೋರಾಟ ಇದೆ, ನನ್ನ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಏನು ಮಾಡುವುದು ಎಂಬುದಾಗಿ ಅದನ್ನೇ ದೃಷ್ಟಿಸದೆ, ನಿಮ್ಮ ಸಮಸ್ಯೆಯನ್ನೇ ಧ್ಯಾನಿಸದೆ ದೇವರ ವಾಕ್ಯವನ್ನು ಗಮನಿಸಿ ದೇವರ ಮೇಲೆ ದೃಷ್ಟಿ ಇಡಬೇಕು. ದೇವರ ಮೇಲೆ ದೃಷ್ಟಿ ಇಟ್ಟು ನೀವು ಮೊರೆಯಿಟ್ಟು ಪ್ರಾರ್ಥನೆ ಮಾಡುವಾಗ ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸುತ್ತಾನೆ. ನೋಡ್ರಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ಸಮಸ್ಯೆಗೆ ಪರಿಹಾರಿ ನಮ್ಮನ್ನು ಉಂಟು ಮಾಡಿದ ದೇವರಾಗಿದ್ದಾನೆ. ನೀವು ಯಾಕೆ ಚಿಂತೆ ಮಾಡ್ತೀರಾ, ವೇದನೆ ಪಡ್ತೀರಾ, ನನಗೆ ಯಾರಿಲ್ಲ ಎಂಬುದಾಗಿ ಕೊರಗುತ್ತೀರಾ, ನನಗೆ ಯಾರಿಲ್ಲ ಎಂಬುದಾಗಿ ಅಳ್ತೀರಾ?
ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿನ್ನ ಎಲ್ಲ ಸಮಸ್ಯೆಗೆ ಪರಿಹಾರಿ ಯೇಸು ಕ್ರಿಸ್ತನಿದ್ದಾನೆ. ಆ ದೇವರು ವಾಕ್ಯದ ಮೂಲಕ ನಿನ್ನೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಮೇಲೆ ದೃಷ್ಟಿ ಇಡ್ರಿ, ದೇವರಿಗೆ ಮೊರೆ ಇಡ್ರಿ, ದೇವರ ಮೇಲೆ ದೃಷ್ಟಿ ಇಡ್ರಿ, ದೇವರಲ್ಲಿ ನಂಬಿಕೆ ಇಟ್ಟು ಮೊರೆ ಇಡ್ರಿ. ನಿಮ್ಮ ಪ್ರಾರ್ಥನೆ ಕೇಳಿ ಎಲ್ಲ ಸಮಸ್ಯೆಗಳಿಂದ ದೇವರು ಬಿಡುಗಡೆಯನ್ನ ಕೊಡ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 55ನೇ ಅಧ್ಯಾಯ 22ನೇ ವಚನದಲ್ಲಿ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ನೋಡ್ರಿ, ಎಷ್ಟು ಸುಂದರವಾಗಿ, ರಮ್ಯವಾಗಿ, ಅರ್ಥಗರ್ಭಿತವಾಗಿ ಬರೆಯಲ್ಪಟ್ಟಿದೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು ಎಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ನಿಮ್ಮ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿರಿ, ಆತ ನಿನ್ನನ್ನು ಉದ್ಧಾರ ಮಾಡುವನು. ಚಿಂತೆಯನ್ನು, ಭಾರವನ್ನು, ಸಮಸ್ಯೆಯನ್ನು ನಿಮ್ಮ ಮೇಲೆ ಹೊತ್ತುಕೊಂಡು, ಚಿಂತೆ ಮಾಡಿಕೊಂಡು, ಭಾರವನ್ನು ಹೊತ್ತುಕೊಂಡು, ಸರಿಯಾಗಿ ಊಟ ಮಾಡದೆ, ನಿದ್ದೆ ಮಾಡದೆ, ಸಮಸ್ಯೆಗಳನ್ನು ನೋಡಿ ನೋಡಿ ಧ್ಯಾನಿಸುತ್ತಾ ಏನು ಮಾಡೋದು ಎಂಬುದಾಗಿ ಪರಿತಪಿಸುತ್ತಾ ನೀವು ಇರಬಾರದು. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತ ನಿನ್ನನ್ನು ಉದ್ಧಾರ ಮಾಡುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ರಿ. ನೀವು ದೇವರಿಗೆ ಮೊರೆ ಇಡ್ರಿ. ನನಗೋಸ್ಕರ ಪ್ರಾಣವನ್ನೇ ಕೊಟ್ಟ ದೇವರೇ, ನಿನ್ನ ಪರಿಶುದ್ಧ ರಕ್ತವೆಲ್ಲ ಸುರಿಸಿ ನನ್ನ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಪರಮ ತಂದೆಯಾದ ದೇವರೇ, ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆ ಉಳ್ಳ ದೇವರೇ, ಅದ್ಭುತಗಳನ್ನು ಮಾಡುವ ದೇವರೇ, ನನಗೆ ಅದ್ಭುತ ಮಾಡ್ರಿ. ನನ್ನ ಚಿಂತೆಯನ್ನೆಲ್ಲ ನಿನ್ನ ಮೇಲೆ ಹಾಕ್ತೇನೆ. ನನಗೆ ಸಮಾಧಾನ ಕೊಡ್ರಿ, ಸಂತೋಷ ಕೊಡ್ರಿ, ನೆಮ್ಮದಿ ಕೊಡ್ರಿ ಎಂಬುದಾಗಿ ದೇವರ ಹತ್ರ ಮೊರೆ ಇಡಬೇಕು. ನಿಮ್ಮ ಚಿಂತೆಯನ್ನೆಲ್ಲ, ನಿಮ್ಮ ಭಾರವನ್ನೆಲ್ಲ ದೇವರ ಮೇಲೆ ಹಾಕ್ಬೇಕು. ಆತ ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ನೀವೇಸು ಸ್ವಾಮಿಯನ್ನು ನಂಬಿದ ಮೇಲೆ ನೀತಿವಂತರು, ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟಂತ ನೀತಿವಂತರು. ಇದು ನಿಮ್ಮ ಮನಸ್ಸಿಗೆ ಬರಬೇಕು. ನಾವು ನೀತಿವಂತರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ನನ್ನ ದೇವರು ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಿಮ್ಮ ಮನಸ್ಸಿಗೆ ಬರಬೇಕು. ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ನಿಮ್ಮನ್ನ ದೇವರು ಮರೆತಿಲ್ಲ. ನೀವು ಬಿದ್ದು ಹೋಗುವ ಹಾಗೆ, ಸೋತು ಹೋಗುವ ಹಾಗೆ ದೇವರು ಬಿಡುವುದಿಲ್ಲ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ವಾಕ್ಯವನ್ನ ನಂಬಿರಿ. ನಂಬಿ ನಿಮ್ಮ ಚಿಂತಾ ಭಾರವನ್ನ ದೇವರ ಮೇಲೆ ಹಾಕ್ರಿ. ನೀವು ಸಂತೋಷ ಪಡ್ರಿ. ದೇವ್ರು ನನಗಿದ್ದಾನೆ, ನನಗೆ ಅದ್ಭುತ ಮಾಡ್ತಾನೆ, ನನ್ನೆಲ್ಲ ಸಮಸ್ಯೆಗೆ ಪರಿಹಾರಿ ದೇವರೇ ಎಂಬುದಾಗಿ ದೇವರನ್ನ ದೃಷ್ಟಿಸಿರಿ. ದೇವರನ್ನ ದೃಷ್ಟಿಸುವಾಗ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ತೀರ. ನಿಮ್ಮ ಚಿಂತಾ ಭಾರವನ್ನು ದೇವರ ಮೇಲೆ ಹಾಕುವಾಗ ದೇವರು ನಿನ್ನ ಉದ್ಧಾರ ಮಾಡ್ತಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 107ನೇ ಅಧ್ಯಾಯ 13ರಿಂದ 14 ವಚನದಲ್ಲಿ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲೆಯಿಂದಲೂ ಘೋರಂಧಕಾರದಿಂದಲೂ ಅವರನ್ನು ಹೊರತಂದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕಷ್ಟಗಳು, ಸಮಸ್ಯೆಗಳು ಬಂದಾಗ ಏನ್ ಮಾಡಬೇಕು? ಸತ್ಯವೇದದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು. ಇಕ್ಕಟ್ಟುಗಳು, ಕಷ್ಟಗಳು, ಬಾಧೆಗಳು, ಸಮಸ್ಯೆಗಳು ಬಂದಾಗ ದೇವರಿಗೆ ಮೊರೆ ಇಡಬೇಕು. ದೇವರ ಮೇಲೆ ದೃಷ್ಟಿ ಇರಬೇಕು. ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಹಲ್ಲೆಲೂಯಾ. ನೀವು ದೇವರಿಗೆ ಮೊರೆ ಇಡಬೇಕು. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಅದ್ಭುತಗಳನ್ನು ಮಾಡಲು
ಯಾವಾಗಲೂ ಸಿದ್ಧನಾಗಿದ್ದಾನೆ. ದೇವರಿಗೆ ಮೊರೆ ಇಡಬೇಕು. ನೀವು ಮೊರೆ ಇಡುವಾಗ ನಿಮ್ಮ ಕಷ್ಟದಿಂದ ಬಿಡಿಸುತ್ತಾನೆ. ಮಾತ್ರವಲ್ಲದೆ ಆತನು ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲಿಂದಲೂ ಘೋರಾಂಧಕಾರದಿಂದಲೂ ಅವರನ್ನು ಹೊರತಂದನು. ಕತ್ತಲೆಂಬುದಾಗಿ ಹೇಳುವಾಗ ಸಮಸ್ಯೆಗಳಿಂದ, ಪಾಪದಿಂದ, ಶಾಪದಿಂದ, ಸಾಲದಿಂದ, ರೋಗದಿಂದ, ಸೈತಾನ ಬಂಧನದಿಂದ ದೇವರು ನಿಮ್ಮನ್ನು ಹೊರತರಲು, ಬಿಡಿಸಲು, ಆಶೀರ್ವದಿಸಲು, ಅದ್ಭುತ ಮಾಡಲು, ರೂಪಿಸಲು ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಅದನ್ನೇ ನೋಡಿ 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 ಸೋತು ಹೋಗ್ಬೇಡ್ರಿ. ಕಷ್ಟ ನಿಮಗೆ ದೊಡ್ಡದು, ಸಮಸ್ಯೆ ನಿಮಗೆ ದೊಡ್ಡದು, ದೇವರಿಗೆ ದೊಡ್ಡದಲ್ಲ. ಎಲ್ಲ ಸಮಸ್ಯೆಗೆ ಪರಿಹಾರಿ ಯೇಸು ಕ್ರಿಸ್ತನಾಗಿದ್ದಾನೆ. ನಿಮಗೇನೇ ಕಷ್ಟ ಇದ್ದರೂ, ಎಷ್ಟು ದೊಡ್ಡ ಕಷ್ಟ ಇದ್ದರೂ, ಎಷ್ಟು ಸಮಸ್ಯೆಗಳಿದ್ದರೂ, ಎಷ್ಟು ದೊಡ್ಡ ಸಾಲ ಇದ್ದರೂ, ಹೋರಾಟಗಳಿದ್ದರೂ, ನಿಮ್ಮ ಶರೀರದಲ್ಲಿ ವ್ಯಾಧಿ ಇದ್ದರೂ, ಏನೇ ಸಮಸ್ಯೆಗಳಿದ್ದರೂ ಎಲ್ಲದರಿಂದ ಬಿಡುಗಡೆ ಕೊಡಲು ದೇವರು ಶಕ್ತನಾಗಿದ್ದಾನೆ. ನೀವೇನು ಮಾಡಬೇಕು? ಈ ವಾಕ್ಯವನ್ನು ಗಮನಿಸಬೇಕು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಮೊರೆ ಇಡಬೇಕು. ಮಾತ್ರವಲ್ಲದೆ ಆತನು ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲಿಂದಲೂ ಘೋರಾಂಧಕಾರದಿಂದಲೂ ಅವರನ್ನು ಹೊರತಂದನು. ದೇವರಿಗೆ ಮೊರೆ ಇಡುವಾಗ ನಿಮ್ಮ ಸಮಸ್ಯೆ ಎಷ್ಟು ದೊಡ್ಡದಾಗಿದ್ದರೂ ಅದರಿಂದ ಹೊರತರಲು ದೇವರಿಗೆ ಶಕ್ತಿ ಉಂಟು. ನಿಮ್ಮ ದೃಷ್ಟಿ ದೇವರ ಮೇಲೆ ಇರಬೇಕು. ಆತನನ್ನೇ ದೃಷ್ಟಿಸಬೇಕು, ಮೊರೆ ಇಡಬೇಕು. ಎರಡು ಕಾರ್ಯಗಳು ನೀವು ಮಾಡಬೇಕು. ದೇವರನ್ನ ದೃಷ್ಟಿಸಬೇಕು, ಮೊರೆ ಇಡಬೇಕು. ಒಂದು ವೇಳೆ ನಿಮ್ಮಲ್ಲಿ ತಪ್ಪುಗಳು, ಪಾಪಗಳಿರುವುದಾದರೆ ಅದನ್ನು ಬಿಟ್ಟು ದೇವರೇ, ಇನ್ನು ಮುಂದೆ ಈ ಪಾಪವನ್ನು ಮಾಡುವುದಿಲ್ಲ, ನನ್ನ ಮನ್ನಿಸಿರಿ, ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧಿ ಮಾಡ್ರಿ, ಇನ್ನು ಮುಂದೆ ನಿನ್ನ ವಾಕ್ಯದಂತೆ ನಾನು ನಡೆಯುತ್ತೇನೆ, ನನ್ನನ್ನು ಮನ್ನಿಸಿ, ರೂಪಿಸಿ, ನನ್ನ ಆಶೀರ್ವಾದ ಮಾಡ್ರಿ ಎಂಬುದಾಗಿ ಹೇಳುವಾಗ, ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವಾಗ, ಆತ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಿಮ್ಮ ಪಾಪಗಳಿಂದ, ಶಾಪಗಳಿಂದ, ರೋಗಗಳಿಂದ, ಸಮಸ್ಯೆಗಳಿಂದ, ಸಾಲಗಳಿಂದ ಹೊರತರಲು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ದೇವರನ್ನ ದೃಷ್ಟಿಸಿರಿ. ಸಕಲವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರಿಗೆ ನಿಮ್ಮ ಸಮಸ್ಯೆ ದೊಡ್ಡದಲ್ಲ. ನೀವು ಹೇಳಬೇಕು, ನನ್ನ ಸಮಸ್ಯೆ ದೇವರಿಗೆ ದೊಡ್ಡದಲ್ಲ, ನನ್ನ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನಿಮ್ಮ ಮನಸ್ಸಿಗೆ ಬರಬೇಕು. ನೀವು ನಂಬಬೇಕು, ಅದನ್ನು ನಿಮ್ಮ ಬಾಯಲ್ಲಿ ಹೇಳಬೇಕು. ನಿಮ್ಮ ಬಾಯಲ್ಲಿ ಹೇಳಬೇಕು, ನನ್ನ ದೇವರು ಈ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ತಾನೆ, ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ನೀವು ಹೇಳಬೇಕು. ನೋಡ್ರಿ, ವಾಕ್ಯದಲ್ಲಿ ಇನ್ನೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 50ನೇ ಅಧ್ಯಾಯ 15ನೇ ವಚನದಲ್ಲಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಬಿಡಿಸುವೆನು, ಆಗ ನನ್ನ ಕೊಂಡಾಡುವಿರಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ನಿಮಗೇನೇ ಕಷ್ಟ ಇದ್ರು, ಸಾಲಗಳಿದ್ರು, ಹೋರಾಟಗಳಿದ್ರು, ಏನೇ ಸಮಸ್ಯೆ ಇದ್ರು ದೇವರಿಗೆ ಮೊರೆ ಇಡ್ರಿ. ನನ್ನ ದೇವರೇ, ನಿನ್ನನ್ನೇ ದೃಷ್ಟಿಸ್ತೇನೆ, ನಿನಗೆ ಮೊರೆ ಇಡುತ್ತೇನೆ, ಈ ಕಷ್ಟದಿಂದ ಬಿಡಿಸಿರಿ. ನೀವು ಹೇಳಬೇಕು, ದೇವರೇ, ನಿನ್ನ ವಾಕ್ಯದಲ್ಲಿ ತಿಳಿಸಿದ್ದೀರಲ್ಲ, ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ, ಬಿಡಿಸ್ತೇನೆ ಎಂಬುದಾಗಿ ನೀವು ಹೇಳಿದ್ದೀರಲ್ಲ, ನನಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ನೀವು ಹೇಳಬೇಕು. ದೇವರ ಸಂದಲ್ಲಿ ಮೊರೆ ಇಡಬೇಕು. ದೇವರು ಹೇಳಿದ್ದಾರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಬಿಡಿಸುವೆನು, ಆಗ ನನ್ನ ಕೊಂಡಾಡುವಿರಿ. ದೇವರು ಹೆಂಗೆ ಅದ್ಭುತ ಮಾಡ್ತಾರೆ ಗೊತ್ತಾ? ನೀವು ಭ್ರಮಿಸುವಂತ ರೀತಿಯಲ್ಲಿ ಅದ್ಭುತ ಮಾಡ್ತಾರೆ. ಒಬ್ಬ ವ್ಯಕ್ತಿ ಕೊಂಡಾಡ್ಬೇಕಾದ್ರೆ, ಸಂತೋಷ ಪಡ್ಬೇಕಾದ್ರೆ, ಅವನ ಜೀವಿತದಲ್ಲಿ ದೊಡ್ಡ ಅದ್ಭುತಗಳು ನಡೆದಾಗ ಅವನು ಕೊಂಡಾಡ್ತಾನೆ, ಸಂತೋಷ ಪಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ವಾಕ್ಯವನ್ನು ಗಮನಿಸಿರಿ. ಸಮಸ್ಯೆನೇ ನೋಡ್ತಾ ಇರಬೇಡ್ರಿ, ಸಮಸ್ಯೆಯನ್ನು ಧ್ಯಾನ ಮಾಡಬೇಡ್ರಿ. ನಿಮಗೆಷ್ಟು ಅಗತ್ಯತೆಗಳಿದೆ ಅದನ್ನೇ ಕುಳಿತುಕೊಂಡು ಲೆಕ್ಕ ಹಾಕಬೇಡ್ರಿ.
ದೇವರಿಗೆಲ್ಲ ಗೊತ್ತು. ನಿಮಗೇನು ಬೇಕಾಗಿದೆ ಎಂಬುದಾಗಿ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ. ನೀವೇನು ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನೀವು ಗಮನಿಸಬೇಕು. ದೇವರ ಮೇಲೆ ದೃಷ್ಟಿ ಇಡಬೇಕು. ದೇವರಲ್ಲಿ ಮೊರೆ ಇಡಬೇಕು. ದೇವರ ಚಿತ್ತಕ್ಕೆ ವಿರುದ್ಧವಾದ ಪಾಪಗಳನ್ನು ನಿಮ್ಮಿಂದ ತೆಗೆದು ಬಿಡಬೇಕು. ಯಾಕಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಹಾಗಾದ್ರೆ ಏನು ಮಾಡಬೇಕು? ಪಾಪಗಳನ್ನು, ದೋಷಗಳನ್ನು ತೆಗೆದು ಬಿಡಬೇಕು. ದೇವ್ರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ದೇವರೇ, ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ನನ್ನ ಶುದ್ಧಿ ಮಾಡ್ರಿ. ಇನ್ನು ಮುಂದೆ ನಿನ್ನ ಚಿತ್ತಕ್ಕೆ ವಿರುದ್ಧವಾದ ತಪ್ಪುಗಳನ್ನು ನಾನು ಮಾಡುವುದಿಲ್ಲ, ನಿನ್ನ ವಾಕ್ಯದಂತೆ ನಡೀತೇನೆ ಎಂಬುದಾಗಿ ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡಿ ಮೊರೆ ಇಡಬೇಕು. ನೀವು ಮೊರೆ ಇಡುವಾಗ ನಿಮ್ಮೆಲ್ಲ ಕಷ್ಟಗಳಿಂದ ಬಿಡಿಸುತ್ತಾನೆ. ಮಾತುಗಳಲ್ಲಿ ನೀವು ಸಂತೋಷ ಪಡ್ತೀರ, ದೇವರಲ್ಲಿ ಕೊಂಡಾಡ್ತೀರ. ಇದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಸಮಸ್ಯೆಯನ್ನು ನೋಡಿ 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 ಸೋತು ಹೋಗಿದ್ದೀರೋ? ಕಷ್ಟಗಳನ್ನು ನೋಡಿ ನೋಡಿ ಸೋತು ಹೋಗಿದ್ದೀರೋ? ನಿಮ್ಮ ಶರೀರದಲ್ಲಿರುವ ವ್ಯಾಧಿಯನ್ನು ನೋಡಿ ಸೋತು ಹೋಗಿದ್ದೀರೋ? ಮಹೋನ್ನತ ದೇವರನ್ನ ದೃಷ್ಟಿಸಿರಿ. ಆತನ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ದೇವರು ಏನಂತ ಹೇಳಿದ್ದಾರೆ? ನನಗೆ ಅಸಾಧ್ಯವಾದುದುಂಟೋ? ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರಿಂದ ಎಲ್ಲವೂ ಸಾಧ್ಯ. ಹಾಗಾದರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರನ್ನ ದೃಷ್ಟಿಸಿರಿ, ದೇವರಿಗೆ ಮೊರೆ ಇಡ್ರಿ. ಈ ಲೋಕದ ಜೀವಿತವೆಲ್ಲ ನಾನು ದೇವರನ್ನೇ ದೃಷ್ಟಿಸ್ತೇನೆ, ದೇವರು ನನಗೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನೀವು ನಂಬಬೇಕು. ಬೇರೆ ಎಲ್ಲಿಂದಲೂ ನಿಮಗೆ ಸಹಾಯ ಬರುವುದಿಲ್ಲ. ಯಾರು ನಿಮಗೆ ಸಹಾಯ ಮಾಡಲು ಶಕ್ತರಲ್ಲ. ದೇವರೇ ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 121ನೇ ಅಧ್ಯಾಯ 1-2 ವಚನದಲ್ಲಿ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಗಮನಿಸಿರಿ. ನಿಮಗೆ ಸಹಾಯ ಎಲ್ಲಿಂದಲೂ ಬರುವುದಿಲ್ಲ. ಯಾವ ಮನುಷ್ಯನೂ ನಿಮಗೆ ಸಹಾಯ ಮಾಡಲು ಶಕ್ತನಲ್ಲ. ನೀವು ದೇವರನ್ನ ದೃಷ್ಟಿಸಬೇಕು. ಇಲ್ಲಿ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯವು ಎಲ್ಲಿಂದ ಬರುವುದು? ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು, ಸರ್ವಶಕ್ತನಾದ ದೇವರು, ಸಕಲವನ್ನ ಉಂಟು ಮಾಡಿದ ದೇವರು, ಮನುಷ್ಯನನ್ನ ನಿರ್ಮಿಸಿದಂಥ ದೇವರು, ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂತ ಮಹೋನ್ನತ ದೇವರಿಂದ ನಿಮಗೆ ಸಹಾಯ ಬರ್ತದೆ. ಬೇರೆ ಎಲ್ಲಿ ಸಹಾಯ ಹುಡುಕಿದರೂ ನಿಮಗೆ ಸಿಕ್ಕುವುದಿಲ್ಲ. ದೇವರಿಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರನ್ನ ದೃಷ್ಟಿಸಿರಿ. ದೇವರು ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಈ ಲೋಕದಲ್ಲಿ ಏನೇ ಹೋರಾಟಗಳು, ಸಮಸ್ಯೆಗಳು, ಕಷ್ಟಗಳು, ನಷ್ಟಗಳು, ನಿಮ್ಮ ಜೀವಿತದಲ್ಲಿ ಏನೇ ಬಾಧೆಗಳು ಬಂದರೂ ದೇವರನ್ನ ದೃಷ್ಟಿಸಿರಿ. ಆತನೇ ನಿಮ್ಮ ಪರಿಹಾರಿ. ದೇವರು ವಾಕ್ಯದಲ್ಲಿ ಏನು ಹೇಳಿದ್ದಾರೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ಆ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಬೇಕು. ಈ ವಾಕ್ಯವನ್ನು ನಂಬಬೇಕು. ನಿಮ್ಮ ದೃಷ್ಟಿ ದೇವರ ಮೇಲೆ ಇಡುವಾಗ, ದೇವರಲ್ಲಿ ಮೊರೆ ಇಡುವಾಗ, ಕನಿಕರ ಉಳ್ಳ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಅದ್ಭುತಗಳನ್ನು ಮಾಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಜೀವಿತದಲ್ಲಿ ಏನು ಹೋರಾಟಗಳಿದ್ದರೂ, ಸಮಸ್ಯೆಗಳಿದ್ದರೂ ದೇವರು ಬಿಡಿಸಲು ಶಕ್ತನಾಗಿದ್ದಾನೆ. ನಿಮ್ಮ ದೃಷ್ಟಿ ದೇವರ ಮೇಲೆ ಇಡ್ರಿ, ದೇವರಿಗೆ ಮೊರೆ ಇಡ್ರಿ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ.
ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ಏಸಪ್ಪ ನಿನ್ನನ್ನೇ ದೃಷ್ಟಿಸುತ್ತೇನೆ, ನಿನ್ನ ವಾಕ್ಯ ನಂಬುತ್ತೇನೆ, ನಿನ್ನಲ್ಲಿ ಮೊರೆ ಇಡುತ್ತೇನೆ, ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಪಾಪಗಳನ್ನು ನಾನು ಬಿಟ್ಟು ಬಿಡ್ತೇನೆ, ನಿನ್ನ ವಾಕ್ಯದಂತೆ ನಡೆಯುತ್ತೇನೆ, ನನ್ನನ್ನು ಮನ್ನಿಸಿ ರೂಪಿಸಿ ನನ್ನ ಆಶೀರ್ವಾದ ಮಾಡಿ. ಇಂದು ನಿನ್ನ ವಾಕ್ಯದ ಮೂಲಕ ಮಾತನಾಡಿದಿರಿ. ನನ್ನ ಸಮಸ್ಯೆಗಳಿಂದ, ಹೋರಾಟಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ ಬಿಡಿಸ್ತೀನಿ ಎಂಬುದಾಗಿ ಹೇಳಿದ ದೇವರು, ನಿನ್ನನ್ನು ದೃಷ್ಟಿಸುವಾಗ, ನಿನ್ನ ನಂಬಿಕೆ ಇಡುವಾಗ, ಮೊರೆ ಇಡುವಾಗ ಪ್ರಾರ್ಥನೆ ಕೇಳಿ ಅದ್ಭುತಗಳನ್ನು ಮಾಡುವ ದೇವರು. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಮೊರೆ ಇಡ್ತಿದ್ದಾರೋ, ನಿನ್ನನ್ನೇ ದೃಷ್ಟಿಸ್ತೇನೆ ಕರ್ತನೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದಾರೋ, ಅವರ ಮೇಲಿನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು, ಅವರ ಕುಟುಂಬದಲ್ಲಿ ಏನು ಹೋರಾಟಗಳು, ಸಮಸ್ಯೆಗಳು, ಕಷ್ಟಗಳು, ನಷ್ಟಗಳು, ಬಾಧೆಗಳು, ಬಡತನಗಳು, ಸಾಲಗಳು, ಅನೇಕ ರೀತಿಯ ಸಮಸ್ಯೆಗಳಿದ್ದರೂ ಎಲ್ಲದರಿಂದ ಬಿಡುಗಡೆ ಕೊಡಲು ನೀನು ಶಕ್ತನಪ್ಪ. ಭೂಲೋಕದಲ್ಲಿ ನನ್ನ ಹೆಸರಲ್ಲಿ ಏನನ್ನು ಬೇಡ್ಕೊಳ್ತಿರೋ ಹೊಂದಿಕೊಳ್ತೀರ ಎಂಬುದಾಗಿ ಹೇಳಿದ ದೇವರು, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ಕೊಳ್ತಿರೋ ಹೊಂದಿಕೊಳ್ತೀರ ಎಂಬುದಾಗಿ ಹೇಳಿದ ದೇವರು. ನನ್ನೊಟ್ಟಿಗೆ ಸೇರಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು, ನಿನಗೆ ಮೊರೆ ಇಡ್ತಿದ್ದಾರೆ, ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಆಶೀರ್ವಾದ ಮಾಡ್ರಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಿ. ಅವರು ನಿನ್ನಲ್ಲಿ ಮೊರೆ ಇಟ್ಟು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಈ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ತೆಗೆದು ಬಿಟ್ಟು ನಿನ್ನ ಮಕ್ಕಳಾಗಿ ಜೀವನ ಮಾಡಲು ಕೃಪೆ ಕೊಡ್ರಿ ಅಮ್ಮ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿದ ಎಲ್ಲರೂ ನೀನು ಮುಟ್ಟಿ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ನಿಮ್ಮ ದೇವರನ್ನೇ ನೀವು ದೃಷ್ಟಿಸಬೇಕು, ದೇವರಿಗೆ ಮೊರೆ ಇಡಬೇಕು. ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಶಕ್ತನಾದ ದೇವರನ್ನೇ ನೀವು ದೃಷ್ಟಿಸಬೇಕು. ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮರ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮ ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.